ಬೆಂಗಳೂರಿನಲ್ಲಿ ಅಸ್ಸಾಂ ಯುವತಿಯ ಬರ್ಬರ ಹತ್ಯೆ ಪ್ರಕರಣ. ಬೆಂಗಳೂರಿನಲ್ಲಿ ಅಸ್ಸಾಂ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮಾಯಾ ಕೊಲೆಯಾದಂತಹ ಅಸ್ಸಾಂ ಯುವತಿ, ಆಕೆಯ ಶವವನ್ನ ಪೀಸ್ ಮಾಡುವ ಪ್ಲಾನ್ ಇತ್ತ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಶವ ಪೀಸ್ ಮಾಡುವ ಬಗ್ಗೆ ಪೊಲೀಸರಿಗೆ ಅನುಮಾನ ಮೂಡಿದೆ. ಮೃತದೇಹದ ಜೊತೆಗೆ ಒಂದು ದಿನವನ್ನ ಕಳೆದಿದ್ದ ಆರೋಪಿ ಆರವ್ ಪ್ಲಾನ್ ಫೇಲ್ ಆಗಿ ಕೊನೆಗೆ ಪ್ರಿಯಕರ ಆರವ್ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ನವೆಂಬರ್ 23ರಂದು ಮಾಯಾ ಮತ್ತು ಆರವ್ ಒಟ್ಟಿಗೆ ಬಂದಿದ್ರು. ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದ ಆ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿತ್ತು. ನವೆಂಬರ್ 24ರಂದೇ ಮಾಯಾಳನ್ನ ಆರವ್ ಕೊಲೆ ಮಾಡಿರುವಂತಹ ಶಂಕೆ ಇದೆ. ಕೊಲೆ ಬಳಿಕ ರೂಮ್ನಲ್ಲೇ ಆರವ್ ಉಳಿದುಕೊಂಡಿದ್ದ. ರೂಮ್ನಲ್ಲೇ ಕುಳಿತು ಸಿಗರೇಟನ್ನ ಕೂಡ ಈ ಆರೋಪಿ ಸೇದಿದ್ದ. ಆಕೆಯನ್ನ ಪೀಸ್ ಮಾಡುವಂತಹ ಪ್ಲಾನ್ ಕೂಡ ಇತ್ತು. ಅದು ಫೇಲ್ ಆಗಿ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ ಅನ್ನೋದು ಸದ್ಯದ ಮಾಹಿತಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಇವರಿಬ್ರು ಮೊದಲು ಸ್ನೇಹಿತರು, ನಂತರ ಪ್ರೀತಿಗೆ ಬಿದ್ದಿದ್ರು. ಅದಾದ್ಮೇಲೆ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರೋದು. ಆದ್ರೆ ಮತ್ತೊಂದು ಘೋರಕ್ಕೆ ಸಾಕ್ಷಿ ಆಗ್ತಾ ಇತ್ತ. ಮೃತದೇಹವನ್ನ ಪೀಸ್ ಮಾಡುವಂತಹ ಪ್ಲಾನ್ ಮಾಡ್ಕೊಂಡಿದ್ನ ಆರವ್. ಏನ್ ಹೇಳ್ತಾ ಇದೆ ಪೊಲೀಸ್ ಮೂಲಗಳು? ಮಧುಶ್ರೀ, ಸದ್ಯಕ್ಕೆ ಆರೋಪಿ ಹಾರ್ನಿ ಏನಿದ್ದಾನೆ ಆತನ ಒಂದಿಷ್ಟು ಆಕ್ಟಿವಿಟೀಸ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಜವಾಗಿ ಅನುಮಾನ ಮೂಡಿರುವಂತದ್ದು. ಅಂದ್ರೆ ಮಾಯಾ ಗೊಗೋಯ್ನನ್ನ ಮೊದಲಿಗೆ ಏನ್ ಮರ್ಡರ್ ಮಾಡ್ತಾನೆ, ಅದಾದ ನಂತರದಲ್ಲಿ ಒಂದು ದಿನಗಳ ಕಾಲ ಮೃತದೇಹದ ಜೊತೆಗೆ ಆತ ಕಾಲವನ್ನ ಕಳೆದಿರುವಂತದ್ದು, ಅಲ್ಲಿಯೇ ಸಿಗರೇಟ್ ಸೇದಿರುವಂತದ್ದು, ಹಾಗೆ ಮದ್ಯಪಾನವನ್ನ ಕೂಡ ಮಾಡಿರುವಂತದ್ದು. ಇದೆಲ್ಲವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸದ್ಯಕ್ಕೆ ಅನುಮಾನ ಬಂದಿರುವಂತದ್ದು. ಆತ ಏನು ಈ ಹಿಂದೆ ಕೆಲವೊಂದಿಷ್ಟು ಪ್ರಕರಣಗಳು ಏನ್ ನಡೆದಿದ್ವು, ಅಂದ್ರೆ ಮೃತದೇಹವನ್ನ ಪೀಸ್ ಮಾಡಿ ಬೇರೆ ಬೇರೆ ಭಾಗಕ್ಕೆ ಬಿಸಾಡುವಂತದ್ದಾಗಿರ್ಬೋದು, ಈ ರೀತಿ ಏನಾದ್ರು ಆತ ಪ್ಲಾನ್ ಅನ್ನ ಹಾಕೊಂಡಿದ್ನ ಅನ್ನುವಂತ ಸಂಶಯವನ್ನ ಸದ್ಯಕ್ಕೆ ಪೊಲೀಸರು ಕೂಡ ವ್ಯಕ್ತಪಡಿಸಿರುವಂತದ್ದು. ಯಾವಾಗ ಅದೆಲ್ಲವೂ ಕೂಡ ಪ್ಲಾನ್ ಫ್ಲಾಪ್ ಆಗುತ್ತೆ, ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಆತ ಒಂದು ಕ್ಯಾಬ್ ಅನ್ನ ಬುಕ್ ಮಾಡಿಕೊಂಡು ಘಟನಾ ಸ್ಥಳ ಏನ್ ನಡೀತಿದೆ ಇಂದಿರಾನಗರ ಒಂದು ಖಾಸಗಿ ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಂದ ಆತ ಸದ್ಯಕ್ಕೆ ಕಾಲ್ ಕಿತ್ತಿರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಆತನ ಪತ್ತೆಗೆ ಬಲೆ ಬೀಸಿರುವಂತದ್ದು. ಅದ್ರ ಜೊತೆಗೆ ಮತ್ತೊಂದು ವಿಚಾರ ಅಂದ್ರೆ ಇವರಿಬ್ಬರ ನಡುವೆ ಯಾವ ರೀತಿಯಾಗಿ ಪರಿಚಯ ಬೆಳೀತು, ಜೊತೆಗೆ ಗೆಳೆತನ ಬೆಳೀತು ಅನ್ನೋದಕ್ಕೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗಿಲ್ಲ. ಹಾಗಾಗಿ ಅವರ ಒಂದು ಸಿಡಿಆರ್ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಯಾವಾಗಿಂದ ಇಬ್ರು ಕೂಡ ಮಾತುಕತೆಯಲ್ಲಿ ಇದ್ರು ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂತಂದ್ರೆ ಯುವತಿ ಕೆಲಸ ಮಾಡ್ತಾ ಇದ್ದಂಥದ್ದು HSR ನಲ್ಲಿರುವಂತಹ ಒಂದು ಖಾಸಗಿ ಕಂಪನಿಯಲ್ಲಿ, ಅದು ಕೂಡ 10 ದಿನದ ಹಿಂದಷ್ಟೇ ಬಂದು ಅಲ್ಲಿ ಜಾಯ್ನ್ ಆಗಿದ್ದು. ಆದ್ರೆ ಈತನ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿಗಳು ಸಿಗ್ತಾ ಇಲ್ಲ. ಆದ್ರೆ ಕೇರಳ ಮೂಲದವನು ಮಾತ್ರ ಗೊತ್ತಾಗ್ತಾ ಇದೆ. ಅದರ ಹೊರತಾಗಿ ಆತ ಎಲ್ಲಿ ಕೆಲಸ ಮಾಡ್ಕೊಂಡಿದ್ದ, ಜೊತೆಗೆ ಏನ್ ಮಾಡ್ಕೊಂಡಿದ್ದ ಅನ್ನುವಂತ ವಿಚಾರ ಇನ್ನೂ ಕೂಡ ಪೊಲೀಸರಿಗೆ ಗೊತ್ತಿಲ್ಲ. ಹಾಗಾಗಿ ಅದೆಲ್ಲವನ್ನ ಕೂಡ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ಮೃತ ಮಾಯಾ ಗೊಗೈರ ಒಂದು ಸಹೋದರಿ ಕೂಡ ಮೃತಪಟ್ಟಿರುವಂತಹ ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಗೆ ಕರೆಸ್ಕೊಂಡು ಆಕೆಯ ಬಗೆಗಿನ ಒಂದಿಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕೊಂಡಿರುವಂತ. ಬಹುಶಃ ಈ ರೀತಿಯಾಗಿ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಬಂದು ಉಳ್ಕೊಂಡಿದ್ದಾರೆ ಅಂದ್ರೆ ಆ ಕುಟುಂಬಸ್ಥರಿಗೂ ಕೂಡ ಆಕೆ ಮಾಹಿತಿ ನೀಡಲಿಕ್ಕಿಲ್ಲ. ಹಾಗಾಗಿ ಸಹಜವಾಗಿ ಕುಟುಂಬಸ್ಥರು ಕೂಡ ಆಕೆಯ ಒಂದು ಸಾವಿನ ಸುದ್ದಿ ಕೇಳಿ ಸದ್ಯಕ್ಕೆ ಶಾಕ್ ನಲ್ಲಿರುವಂತದ್ದು. ಅವರ ಬಗ್ಗೆ ಒಂದಿಷ್ಟು ಮಾಹಿತಿನ ಕಲೆ ಹಾಕುವಂತ ಕೆಲಸ, ಹಾಗೆ ಆರೋಪಿಯನ್ನು ಹುಡುಕುವಂತ ಕೆಲಸವನ್ನ ಕೂಡ ಇಂದಿರಾನಗರ ಪೊಲೀಸರು ಮಾಡ್ತಿರುವಂತದ್ದು. ಮಧುಶ್ರೀ, ಧನ್ಯವಾದ ರಾಜಪ್ಪ.